ನಿನಗೆ ವಿಫಲವಾಗುತ್ತಿದೆ ಎಂದು ಅನಿಸುತ್ತಿದೆಯೇ? ನೀನು ಇನ್ನೂ ಅನುಮಾನಿಸುತ್ತಿರುವುದರಿಂದ ನಿನಗೆ ವಿಫಲವಾಗುತ್ತಿದೆ ಎಂದು ಅನಿಸಬಹುದು. ಆದರೆ ನಿಜವಾಗಿ ಹೇಳುವುದಾದರೆ ಅನುಮಾನವೇ ವಿಫಲತೆ ಅಲ್ಲ. ನೀನು ಆ ಅನುಮಾನವನ್ನೇ ಸತ್ಯವೆಂದು ಒಪ್ಪಿಕೊಳ್ಳುವ ಕ್ಷಣವೇ ನಿಜವಾದ ವಿಫಲತೆ. ನೀನು ಕಲ್ಪಿಸಿದ್ದೀಯಾ, ನೀನು ನಂಬಿದ್ದೀಯಾ, ನಿನ್ನ ಆಸೆ ಈಗಾಗಲೇ ನೆರವೇರಿದೆ ಎಂದು ಮನಸ್ಸಿನಲ್ಲಿ ಅನುಭವಿಸಿದ್ದೀಯಾ. ಆದರೆ ಹೊರಗಿನ ಜಗತ್ತಿನಲ್ಲಿ ಯಾವುದೇ ಬದಲಾವಣೆ ಕಾಣದಾಗ ನಿನ್ನೊಳಗೆ ಒಂದು ಸಣ್ಣ ಧ್ವನಿ ಕೇಳಿಸುತ್ತದೆ. ಬಹುಶಃ ಇದು ನನ್ನದು ಅಲ್ಲವೋ? ಆ ಒಂದು ವಾಕ್ಯ, ಆ ಮೌನವಾದ ಒಂದು ಚಿಂತನೆ, ಹಳೆಯ ವ್ಯಕ್ತಿತ್ವ ಮತ್ತೆ ಮರಳಿ ಬರುವ ಬಾಗಿಲಾಗುತ್ತದೆ. ಇಂದು ರಾತ್ರಿ ನಾನು ನಿನಗೆ ಒಂದು ಸರಳವಾದ ವಿಷಯವನ್ನು ಹೇಳಲು ಬಯಸುತ್ತೇನೆ. ನಿನ್ನನ್ನು ಬಲವಂತವಾಗಿ ನಂಬಿಸಲು ಅಲ್ಲ, ನಿನ್ನ ಮನಸ್ಸಿನೊಂದಿಗೆ ವಾದಿಸಲು ಅಲ್ಲ, ಆದರೆ ನಿನ್ನನ್ನು ನಿನ್ನೆದಿನದ ಸಾಕ್ಷ್ಯಗಳ ಮುಂದೆ ತಲೆಬಾಗುವುದನ್ನು ನಿಲ್ಲಿಸಿ. ನೀನು ಈಗಾಗಲೇ ಒಳಗೆ ಒಪ್ಪಿಕೊಂಡಿರುವ ಸತ್ಯದಿಂದ ಬದುಕುವುದನ್ನು ಕಲಿಸಲು. ನೀನು ಅದನ್ನು ಕಷ್ಟಪಟ್ಟು ಸೃಷ್ಟಿಸುವುದಿಲ್ಲ, ನೀನು ಅದನ್ನು ಸ್ವೀಕರಿಸುವ ಮೂಲಕ ಪ್ರವೇಶಿಸುತ್ತೀಯ. ಒಳಗಿನಿಂದ ಆ ಸ್ಥಿತಿಯನ್ನು ಧರಿಸುತ್ತೀಯ, ಅದು ಸಹಜವಾಗುವವರೆಗೆ. ನಂತರ ಹೊರಗಿನ ಜಗತ್ತು, ಪ್ರಕೃತಿಯ ನಿಯಮದಂತೆ ನೀನು ಸತ್ಯವೆಂದು ಒಪ್ಪಿಕೊಂಡಿರುವುದನ್ನು ಪ್ರತಿಬಿಂಬಿಸುತ್ತದೆ. ಹೆಚ್ಚಿನ ಜನರು ಮಾಡುವ ದೊಡ್ಡ ತಪ್ಪು, ಹೆಚ್ಚಿನ ಜನರು ಕಲ್ಪನೆಯನ್ನು ಒಂದು ಸ್ಥಳವೆಂದು ಭಾವಿಸುತ್ತಾರೆ. ಅವರು ಕೆಲವು ನಿಮಿಷಗಳ ಕಾಲ ಕಲ್ಪನೆ ಮಾಡುತ್ತಾರೆ, ನಂತರ ಹೊರಗಿನ ಜಗತ್ತಿಗೆ ಮರಳಿ ಬಂದು ಕೇಳುತ್ತಾರೆ, ಇದು ಕೆಲಸ ಮಾಡಿತೆ? ಆದರೆ ಕಲ್ಪನೆ ಎಂದರೆ ಭೇಟಿ ನೀಡಿ ಮರಳಿ ಬರುವ ಸ್ಥಳವಲ್ಲ. ಕಲ್ಪನೆಯೇ ನಿಜವಾದ ವಾಸ್ತವಿಕತೆ. ನಾನು ನನ್ನನ್ನು ಈಗಾಗಲೇ ಸುರಕ್ಷಿತನಾಗಿದ್ದೇನೆ ಎಂದು ಕಲ್ಪಿಸಿಕೊಂಡರೆ, ನಾನು ಈಗಾಗಲೇ ಪ್ರೀತಿಸಲ್ಪಟ್ಟಿದ್ದೇನೆ ಎಂದು ಅನುಭವಿಸಿದರೆ, ನಾನು ಈಗಾಗಲೇ ಸಮೃದ್ಧನಾಗಿದ್ದೇನೆ ಎಂದು ನಂಬಿದರೆ, ಆದರೆ ನಂತರ ಮತ್ತೆ ಕೇಳಿದರೆ, ಇದು ನಿಜವಾಗಿಯೂ ನನ್ನದೇನಾ? ಆಗ ನಾನು ಸ್ವೀಕರಿಸಿಲ್ಲ, ನಾನು ಕೇವಲ ಆಶಿಸಿದ್ದೇನೆ. ಜಗತ್ತು ನಿನ್ನ ಆಶೆಗಳಿಗೆ ಉತ್ತರ ಕೊಡುವುದಿಲ್ಲ, ಅದು ನಿನ್ನ ಭಯಗಳಿಗೂ ಉತ್ತರ ಕೊಡುವುದಿಲ್ಲ. ಅದು ಕೇವಲ ಒಂದು ವಿಷಯಕ್ಕೆ ಮಾತ್ರ ಪ್ರತಿಕ್ರಿಯಿಸುತ್ತದೆ, ನಿನ್ನ ಇರುವಿಕೆಯ ಸ್ಥಿತಿಗೆ. ಆದ್ದರಿಂದ ನೀನು ಹೊಸ ಜಗತ್ತನ್ನು ನೋಡಲು ಬಯಸಿದರೆ, ಹಳೆಯ ವ್ಯಕ್ತಿತ್ವವನ್ನು ಒಳಗೆ ಹೊತ್ತುಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ಒಂದು ವ್ಯಕ್ತಿಯ ಕಥೆ. ಒಮ್ಮೆ ನನ್ನ ಉಪನ್ಯಾಸಕ್ಕೆ ಒಬ್ಬ ವ್ಯಕ್ತಿ ಬಂದನು. ಅವನ ಸಮಸ್ಯೆ ಹಣದ ಕೊರತೆ ಮಾತ್ರವಾಗಿರಲಿಲ್ಲ, ಆರೋಗ್ಯದ ಸಮಸ್ಯೆಯೂ ಅಲ್ಲ. ಅವನ ನಿಜವಾದ ಸಮಸ್ಯೆ ಅವನ ಗುರುತು. ವರ್ಷಗಳ ಕಾಲ ಅವನು ತನ್ನನ್ನು ಸೀಮಿತ ವ್ಯಕ್ತಿಯೆಂದು ಭಾವಿಸಿದ್ದ. ಅಷ್ಟು ಆಳವಾಗಿ, ಅಷ್ಟು ವರ್ಷಗಳಿಂದ, ಅಷ್ಟು ಬಾರಿ ಆ ಭಾವನೆ ಅವನಿಗೆ ನಿಜವೆಂದು ಅನಿಸತೊಡಗಿತ್ತು. ಅವನು ಹೇಳಿದ, ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಾನು ಅವನೊಂದಿಗೆ ವಾದಿಸಲಿಲ್ಲ, ನಾನು ಅವನಿಗೆ ಒಂದು ಮಾತು ಮಾತ್ರ ಹೇಳಿದೆ, ನೀನು ಒಳಗಿನಿಂದ ಅದನ್ನು ಕರೆಸಿಕೊಳ್ಳುವುದನ್ನು ನಿಲ್ಲಿಸಿದರೆ ಹೊರಗಿನ ಯಾವುದೇ ಪರಿಸ್ಥಿತಿ ಮುಂದುವರಿಯಲು ಸಾಧ್ಯವಿಲ್ಲ. ನಿನ್ನೊಳಗಿನ ನಂಬಿಕೆಗಳೇ ನಿನ್ನ ಜೀವನದ ವಾಸ್ತುಶಿಲ್ಪಿ. ಜಗತ್ತು ಅಲ್ಲ, ಇತರ ಜನರು ಅಲ್ಲ, ಪರಿಸ್ಥಿತಿಗಳು ಅಲ್ಲ, ನೀನೇ. ನಿನ್ನೊಳಗಿನ ಒಪ್ಪಿಗೆಗಳೇ ನಿನ್ನ ನಂಬಿಕೆಗಳೇ. ಬದಲಾವಣೆ ಯಾವಾಗ ಸಂಭವಿಸುತ್ತದೆ? ಆ ವ್ಯಕ್ತಿ ಒಂದು ದಿನ ಅಥವಾ ಒಂದು ವಾರ ಹೋರಾಡಲಿಲ್ಲ, 3 ವರ್ಷಗಳ ಕಾಲ ತನ್ನೊಂದಿಗೆ ಕೆಲಸ ಮಾಡಿದ. ಒಂದು ಬೆಳಗ್ಗೆ ಅವನು ಮರಳಿ ಬಂದ. ನಾನು ಕೇಳಿದೆ, ಬದಲಾವಣೆ ಯಾವಾಗ ಸಂಭವಿಸಿತು ಎಂದು ನಿನಗೆ ಹೇಗೆ ತಿಳಿಯಿತು? ಅವನು ಉತ್ತರಿಸಿದ, ಅದು ಪ್ರಯತ್ನದಂತೆ ಅನಿಸುವುದನ್ನು ನಿಲ್ಲಿಸಿದಾಗ. ಅದೇ ಈ ಸಂಪೂರ್ಣ ಬೋಧನೆಯ ಸಾರಾಂಶ. ಹೊಸ ಭಾವನೆಯನ್ನು ಧರಿಸು, ಅದು ಸಹಜವಾಗುವವರೆಗೆ, ಅದು ನಿನ್ನ ಹೊಸ ಗುರುತಾಗುವವರೆಗೆ, ಮತ್ತು ಅದು ಸಹಜವಾದ ಕ್ಷಣದಲ್ಲಿ ಅದು ನಿನ್ನ ಜಗತ್ತಿನಲ್ಲಿ ಫಲ ನೀಡಲು ಆರಂಭಿಸುತ್ತದೆ. ಪ್ರಯತ್ನದಿಂದ ಅಲ್ಲ, ಒತ್ತಾಯದಿಂದ ಅಲ್ಲ, ಅದು ನೀನೇ ಆಗುವ ಕ್ಷಣದಲ್ಲಿ. ಬದಲಾವಣೆ ಯಾವಾಗ ಸಂಭವಿಸುತ್ತದೆ? ಆ ವ್ಯಕ್ತಿ 3 ವರ್ಷಗಳ ಕಾಲ ತನ್ನೊಂದಿಗೆ ಹೋರಾಡಿದ. ನಿಯಮ ನಿಧಾನವಾಗಿದ್ದರಿಂದಲ್ಲ, ಸೀಮಿತತೆಯ ಭಾವನೆ ಅವನೊಳಗೆ ತುಂಬಾ ವರ್ಷಗಳಿಂದ ನೆಲೆಸಿದ್ದರಿಂದ. ಹೊಸ ಭಾವನೆ ಹಳೆಯದಕ್ಕಿಂತ ಹೆಚ್ಚು ಸಹಜವಾಗಲು ಅಷ್ಟು ಸಮಯ ಬೇಕಾಯಿತು. ನಿಮಗೆ 3 ವರ್ಷ ಬೇಕಾಗದೇ ಇರಬಹುದು, ಬಹುಶಃ 3 ವಾರ, ಬಹುಶಃ 3 ದಿನ,
ಎಷ್ಟು ಸಮಯ ಬೇಕು ಎಂದು ನಾನು ಹೇಳಲಾರೆ. ಆದರೆ ಬದಲಾವಣೆ ಸಂಭವಿಸಿದ ಕ್ಷಣವನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಹೇಳಬಲ್ಲೆ. ಅದು ಪ್ರಯತ್ನದಂತೆ ಅನಿಸುವುದನ್ನು ನಿಲ್ಲಿಸಿದಾಗ ಹೊಸ ನಾನು ಎಂಬ ಭಾವನೆ ನೀವು ಹುಡುಕಬೇಕಾದ ವಸ್ತುವಾಗಿರದೆ ನೀವು ಸಹಜವಾಗಿ ಇರುವ ಸ್ಥಿತಿಯಾದಾಗ ಅದೇ ಕ್ಷಣದಲ್ಲಿ ಹೊರಗಿನ ಜಗತ್ತು ಚಲಿಸಲು ಆರಂಭಿಸುತ್ತದೆ. ಅದಕ್ಕಿಂತ ಮೊದಲು ಅಲ್ಲ, ಅದಾದ ನಂತರವೂ ಅಲ್ಲ, ನಿಖರವಾಗಿ ಆ ಕ್ಷಣದಲ್ಲಿ. ಇಂದಿನ ರಾತ್ರಿ ನಿಮ್ಮ ಅಭ್ಯಾಸ. ನಿಮ್ಮ ಹಾಳೆಯನ್ನು ತೆಗೆದುಕೊಳ್ಳಿ, ಎರಡೂ ಬದಿಗಳನ್ನು ಬರೆಯಿರಿ. ಪ್ರತಿ ಬಾರಿ ಎಡಭಾಗದ ಹಳೆಯ ವರದಿ ನಿಮ್ಮ ಮುಂದೆ ಕಾಣಿಸಿಕೊಂಡಾಗ ಅದನ್ನು ನಿಮ್ಮ ಸತ್ಯವೆಂದು ಒಪ್ಪಿಕೊಳ್ಳಬೇಡಿ. ಬಲಭಾಗವನ್ನು ಆರಿಸಿ, ಅದರಲ್ಲೇ ಬದುಕುವುದನ್ನು ಮುಂದುವರಿಸಿ, ಏಕೆಂದರೆ ನೀವು ಒಳಗಿನಿಂದ ಸ್ವೀಕರಿಸುವುದು ಪ್ರಕೃತಿಯ ನಿಯಮದಂತೆ ಒಂದು ದಿನ ನಿಮ್ಮ ಅನುಭವವಾಗಲೇಬೇಕು. ಹೇಗೆ ಎಂದು ಕೇಳಬೇಡಿ, ಯಾವಾಗ ಎಂದು ಕೇಳಬೇಡಿ, ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ನಾನು ಈ ಹೊಸ ಭಾವನೆಯನ್ನು ಸಹಜವಾಗುವವರೆಗೆ ಧರಿಸುತ್ತಿದ್ದೇನೆಯೇ? ಉತ್ತರ ಹೌದು. ಆಗಿದ್ದರೆ ಶಾಂತವಾಗಿರಿ. ಕೆಲಸ ಒಳಗಿನಿಂದ ಪೂರ್ಣಗೊಂಡಿದೆ, ಜಗತ್ತು ಅದನ್ನು ಅನುಸರಿಸುತ್ತದೆ. ಈಗ ಮೌನದೊಳಗೆ ಪ್ರವೇಶಿಸೋಣ, ಒಳಗಿನ ಹೊಸ ಸತ್ಯದಲ್ಲಿ ವಿಶ್ರಾಂತಿ ಪಡೆಯೋಣ.